ಹಾಯ್ ಗೈಸ್, ವೆಲ್ಕಮ್ ಟು ರಮ್ಯಾ ಲಾಗ್ಸ್ ಇನ್ ಕನ್ನಡ. ತುಂಬ ದಿನಗಳ ನಂತರ ನಾನಿಲ್ಲಿ ಲಾಂಗ್ ವಿಡಿಯೋನ ಶೇರ್ ಮಾಡ್ತಿರೋಂಥದ್ದು, ಕ್ಷಮೆ ಇರಲಿ. ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತಿರೋಂಥ ಈ ಸೊಪ್ಪು ನಮ್ಮ ಸುತ್ತಮುತ್ತಲೇ ಸಿಗೋವಂಥದ್ದು. ಇದು ನಮ್ಮ ಆರೋಗ್ಯಕ್ಕೆ ಬೇಕಾಗಿರೋಂಥ ತುಂಬಾ ಪೋಷಕಾಂಶಗಳನ್ನು ಒಳಗೊಂಡಿದೆ. ಇದರಲ್ಲಿ ವಿಟಮಿನ್ ಸಿ, ವಿಟಮಿನ್ ಬಿ, ವಿಟಮಿನ್ ಎ, ಪ್ರೋಟೀನ್, ಕ್ಯಾಲ್ಶಿಯಂ, ಐರನ್, ಅದೇ ಥರ ನಮ್ಮ ಶುಗರು, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋಕ್ಕಾಗಿರ್ಬೋದು, ಬ್ಲಡ್ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗಿರ್ಬೋದು, ಅಥವಾ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡೋಕ್ಕೆ, ನಮ್ಮ ಬೋನ್ನ ಸ್ಟ್ರಾಂಗ್ ಮಾಡೋಕ್ಕಾಗಿರ್ಬೋದು, ನಮ್ಮ ದೃಷ್ಟಿ ದೋಷನ ನಿವಾರಣೆಗೆ, ಕ್ಯಾನ್ಸರ್ ತಡೆಗಟ್ಟೋಕ್ಕೆ ಈ ಸೊಪ್ಪಿನ ಪಾತ್ರ ತುಂಬಾ ಇರೋವಂಥದ್ದು. ಅದೇ ಥರ ನಮ್ಮ ಆಯಿಲ್ ಸ್ಕಿನ್ ಇರೋ ಅಂಥವ್ರಿಗಾಗಿರ್ಬೋದು, ಕೂದಲು ಬೆಳವಣಿಗೆ ಆಗಿರ್ಬೋದು, ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಇದನ್ನ ನಾವು ನಮ್ಮ ಹಳ್ಳಿಗಳಲ್ಲಿ ದುಡ್ಡು ಕೊಟ್ಟು ತೊಗೊಳೋವಂಥ ಅವಶ್ಯಕತೆ ಇಲ್ಲ. ಸಿಟಿ ಕಡೆ ಇರೋರಿಗೆ ಈ ಸೊಪ್ಪು ಸ್ವಲ್ಪ ಸಿಗೋದು ಕಷ್ಟ. ನಾನು ಈ ಸೊಪ್ಪನ್ನ ನಮ್ಮ ಮನೆ ಹತ್ರನೇ ಇತ್ತು, ಹಾಗಾಗಿ ನಿಮಗೆ ತೋರಿಸೋಣ ಅಂತ ತೊಗೊಂಬಂದು ಈ ಸೊಪ್ಪನ್ನ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಯಾಕೆಂದರೆ ಅದರಲ್ಲಿ ನಿಮಗೆ ತೋರಿಸ್ತಿರೋ ಹಾಗೆ ಸಣ್ಣ ಸಣ್ಣ ಹುಳಗಳಿರ್ತವೆ. ನೀಟಾಗಿ ಕ್ಲೀನ್ ಮಾಡ್ಕೊಂಡು 2ರಿಂದ 3 ಟೈಮು ವಾಶ್ ಮಾಡ್ಕೊಬೇಕಾಗುತ್ತೆ. ನಾನು ನಿಮಗೆ ಈ ಸೊಪ್ಪು ತೋರಿಸ್ತಾ ಇದ್ದೀನಿ. ಈ ಸೊಪ್ಪು ಹೆಸರು ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಈ ಸೊಪ್ಪು ಯಾವುದು ಅಂತ ಲಾಸ್ಟಲ್ಲಿ ನಾನು ಹೇಳ್ತೀನಿ. ನಿಮಗೆ ಗೊತ್ತಾದರೆ ಕಮೆಂಟ್ ಮಾಡಿ ಯಾವುದು ಅಂತ. ಅದಕ್ಕೆ ಬೇಕಾಗಿರೋಂಥದ್ದು 1 ಈರುಳ್ಳಿ, 1 ಟೊಮೊಟೊ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಇದನ್ನು ನಾವು ಸಾಂಬಾರು ರೀತಿನಾರು ಮಾಡ್ಬೋದು, ಅಥವಾ ದಾಲ್ ರೂಪದಲ್ಲಾದ್ರು ಮಾಡ್ಕೊಬೋದು. ನಾನು ಇದಕ್ಕೆ ತೊಗರಿಬೇಳೆನ ಬಳಸ್ಕೊಳ್ತಾ ಇರೋಂಥದ್ದು. ನಮ್ಮ ಮನೆಯಲ್ಲಿ ಒಂದು 3 ಜನಕ್ಕೆ ನಾನೀಗ ಸಾಂಬಾರು ಮಾಡ್ತಾ ಇರೋಂಥದ್ದು. ಹಂಗಾಗಿ 1 ಟೀ ಗ್ಲಾಸಲ್ಲಿ 1 ಗ್ಲಾಸು ತೊಗರಿಬೇಳೆನ ತೊಗೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಕ್ವಾಂಟಿಟಿ ನೀವು ಜಾಸ್ತಿ ಮಾಡ್ಕೊಬೋದು. ತುಂಬಾ ಹೆಲ್ತಿಯಾಗಿರೋಂಥದ್ದು, ಹಾಗಾಗಿ ನಿಮಗೆ ತೋರಿಸ್ಕೊಡ್ತಾ ಇರೋಂಥದ್ದು. ಇದಕ್ಕೆ ನಾನಿಲ್ಲಿ 1 ಈರುಳ್ಳಿನ 1 ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡು 1-2 ಗಡ್ಡೆ ಬೆಳ್ಳುಳ್ಳಿನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಕೆಚ್ಕೊಳ್ತೀನಿ. ಇದನ್ನ ನಾವು ನೀಟಾಗಿ ಸಣ್ಣದಾಗಿ ಕೆಚ್ಕೊಬೇಕಾಗುತ್ತೆ ಬೆಳ್ಳುಳ್ಳಿನ. ಅದೇ ಥರ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ತೊಳೆಯೋಕ್ಕೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದ್ದರೆ ಸಾಕು, ಏನು ಜಾಸ್ತಿ ಬೇಕಾಗಲ್ಲ. ನೀಟಾಗಿ ಈಗ ಬೆಳ್ಳುಳ್ಳಿನೆಲ್ಲ ಕೆಚ್ಕೊಂಡು ಒಗ್ಗರಣೆ ಮಾಡಲಿಕ್ಕೆ 1 ಕುಕ್ಕರ್ಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ಕೊಳ್ತಾ ಇರೋವಂಥದ್ದು. ನಮ್ಮ ಮನೆಯಲ್ಲೇ ನಾನು ಕೊಬ್ಬರಿ ಎಣ್ಣೆ ತಯಾರು ಮಾಡಿಸ್ಕೊಂಡಿರೋ ಅಂಥದ್ದು. ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಇದು ಕೆಚ್ಚಿರೋಂಥ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಎಲ್ಲದನ್ನೂ ನೀಟಾಗಿ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ. ಅದೇ ಥರ ಅಲ್ಲೊಂದು 3 ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ತೊಳೆದಿಟ್ಕೊಂಡಿರೋ ಈ ಸೊಪ್ಪನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಮಾಗಿಸ್ಕೊಬೇಕಾಗುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ತೊಳೆದಿಟ್ಕೊಂಡಿರೋಂಥ ತೊಗರಿಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಖಾರ, 1/4 ಚಮಚ ಧನಿಯಾ ಪೌಡರ್ನ ಸೇರಿಸ್ಕೊಂಡು ಇದನ್ನೂ ಸಹ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಇಲ್ಲಿ ನಿಮಗೆ ದಾಲ್ ಥರ ಬೇಕಾದ್ರೆ ಕಮ್ಮಿ ನೀರು ಹಾಕ್ಕೊಳ್ಳಿ, ಸಾಂಬಾರು ರೀತಿ ಬೇಕಂದರೆ ಸ್ವಲ್ಪ ಜಾಸ್ತಿ ನೀರನ್ನ ಸೇರಿಸ್ಕೊಂಡು ಮತ್ತು ಒಂದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ 2ರಿಂದ 3 ವಿಷಲ್ನ ತೊಗೊಬೇಕಾಗುತ್ತೆ. ನಾನಿಲ್ಲಿ 3 ವಿಷಲ್ ತೊಗೊಂಡಿದ್ದೀನಿ. ನೀಟಾಗಿ ಸೊಪ್ಪೆಲ್ಲ ಕಾಳು, ತೊಗರಿಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿತ್ತು. ಇದನ್ನು ನಾವು ಮಾಗಿಸ್ಕೊಂಡ್ರೆ ಇಲ್ಲಿ ಸಾಂಬಾರು ಅಥವಾ ದಾಲು ರೆಡಿಯಾಗುತ್ತೆ. ಲಾಸ್ಟಿಗೆ ನಾನಿಲ್ಲಿ ಹೆಚ್ಚಿಕೊಂಡಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈಗ ಸರ್ವ್ ಮಾಡೋಕ್ಕೆ ದಾಲ್ ಅಥವಾ ಸಾಂಬಾರು ರೆಡಿಯಾಗುತ್ತೆ. ನಾನಿವತ್ತು ಮುದ್ದೆ ಜೊತೆ ಮಾಡಿರೋವಂಥದ್ದು. ತುಂಬಾ ಹೆಲ್ತಿ, ಅದೇ ಥರ ತುಂಬಾ ಟೇಸ್ಟಿಯಾಗಿರೋ ಈ ಸೊಪ್ಪು ನುಗ್ಗೆ ಸೊಪ್ಪು. ಸೊ ನಿಮಗೆ ನಿಮ್ಮ ಸುತ್ತಮುತ್ತ ಸಿಕ್ಕಿದ್ರೆ ಈ ಸೊಪ್ಪನ್ನ ಮಂತ್ಲಿ 2-3 ಟೈಮ್ಸು ಮಾಡ್ಕೊಳ್ಳಿ. ತುಂಬಾ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ತೀನಿ. ಅದೇ ಥರ ನನ್ನ ಈ ಮಾಡಿರೋಂಥ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದೇ ಥರ ಶೇರ್ ಮಾಡಿ. ಸೊ ನನ್ನ ಚಾನಲ್ನ ಇದೇ ಥರ ವಾಚ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ತುಪ್ಪದ ಜೊತೆ ಅಂತೂ ಈ ಸಾಂಬಾರು ತುಂಬಾ ಟೇಸ್ಟಿಯಾಗಿತ್ತು. ನೀವು ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.